ನಾವು ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ತಗೊಬೋದು ಇಂಥ ಅಪಾರ್ಟ್ಮೆಂಟ್ಗಳು. ಯಾರೋ ಬೇಡ ಅನ್ನಲೇಬೇಡ. ದೊಡ್ಡ ದೊಡ್ಡ ಗೇಟ್ಗಳಿರುತ್ತೆ. ಅಲ್ಲಿ ವಾಚ್ಮ್ಯಾನ್ಗಳಿರೋದಿಲ್ಲ. ಡೆಲಿವರಿ ಬಾಯ್ಗಳು ಅವರು ಇವರು ಒಳಗಡೆ ಆರಾಮಾಗಿ ನುಗ್ಗುತ್ತಾ ಇರ್ತಾರೆ. ತುಂಬ ಕಮ್ಮಿ ಕಾಸು ಗೇಟೆಡ್ ಕಂಪ್ನಿ. ಅಮ್ಮಮ್ಮ ಅಂದರೆ 2 ಕೋಟಿಯಿಂದ 3 ಕೋಟಿವರೆಗೂ ಇರುತ್ತೆ. ಹೊರಗಡೆ ರೋಡು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವ ಡಸ್ಟು ನೋಡಿದ್ರೂ ಅಲ್ಲೇ ಇರುತ್ತೆ. ಎಲ್ಲರೂ ತಿಂದು ಅಲ್ಲೇ ಹಾಕಿರ್ತಾರೆ. ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಈ ಲಿಫ್ಟ್ಗಳಿಗೆ ಹೋದರೆ ಲಿಫ್ಟ್ಗಳ ಹತ್ರ ಸ್ಟೆಪ್ಸ್ ಹತ್ರ ಪ್ರೇಮ ಪಕ್ಷಿಗಳಿರ್ತಾರೆ. ಫ್ರೀ ಫಿಲಿಮು ಎಂಜಾಯ್ ಮಾಡ್ಬೋದು ನೀವು ನೋಡಿ. ಲಿಫ್ಟ್ಗಳು ಹೋದರೆ ಇನ್ನೂ ಸೂಪರ್ ಆಗಿರುತ್ತೆ. ಅದು ಒಂದೊಂದು ಸತಿ ಸ್ಟಕ್ ಆಗಿಬಿಟ್ರೆ 20 ಫ್ಲೋರ್ ಇದ್ರೂ ನಡ್ಕೊಂಡು ಹೋಗ್ಬೋದು. ವಾಕಿಂಗ್ ಆಗುತ್ತೆ. ಇಲ್ಲ ಜಾಗಿಂಗ್ ಮಾಡ್ಕೊಂಡು ಹೋಗ್ಬೋದು, ಓಡೋಗ್ಬೋದು. ನಿಮ್ಮ ಬಾಡಿಯಲ್ಲಿರೋ ಫ್ಯಾಟ್ ಎಲ್ಲ ಕರಗುತ್ತೆ. ನಾವು ಯಾಕೆ ಚಿಕ್ಕ ಅಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ ದೊಡ್ಡ ಅಪಾರ್ಟ್ಮೆಂಟ್ನ ಜಂಬ ಕೊಚ್ಕೊಳ್ಳೋದಕ್ಕೆ ತೆಗೆದುಕೊತೀವಿ. ಅದ್ರ ಮೇಲೆ ಇರೋ ಇದು ಸಂತೋಷ ಏನು ಹೇಳ್ತೀರಾ? ಆ ರೂಮ್ಗಳ ನಾವು ತೆಗೆದುಕೊಂಡಿರುವ ಮನೆ ಬಂದು ಯಾರಾದರೂ ಬಂದರೆ ತೋರಿಸ್ಬೋದು. ಇದು ಜಕಾರ್ತದಿಂದ ತಂದಿದ್ದು. ಆ ಪೀಸು ಈ ಪೀಸು ಇದು ಅಲ್ಲಿಂದ ತಂದಿದ್ದು ಟೈಲ್ಸು. ನಾವು ಈ ಕಂಟ್ರಿಯಿಂದ ಇದು ತಂದಿದ್ದು ಅಂತ ತೋರಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಗೇಟೆಡ್ ಕಂಪ್ನಿ. ಚಿಕ್ಕ ಗೇಟ್ಗಳಂತೂ ಇರೋಲ್ಲ, ದೊಡ್ಡ ಗೇಟ್ಗಳೇ ಇರುತ್ತೆ. ಇದಂತೂ ಪಕ್ಕ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಲಿಫ್ಟ್ ಏನಾದರೂ ಮಿಸ್ ಆದರೆ ವಯಸ್ಸಾದವ್ರನ್ನ ಕ್ಯಾರಿ ಮಾಡ್ಕೊಂಡು ಬರ್ಬೋದು. ಈ ಡಂಬಲ್ಸ್ ಎತ್ತೋ ಬದಲು ಈ ಜಿಮ್ಗೆ ಹೋಗಿ ಡಂಬಲ್ಸ್ ಎತ್ತೋ ಬದಲು ವಯಸ್ಸಾದವ್ರನ್ನ ಚಿಕ್ಕ ಮಕ್ಕಳನ್ನೆಲ್ಲ ಕೈಯಲ್ಲಿ ಎತ್ಕೊಂಡು ಆರಾಮಾಗಿ ಇಳಿದು ಆರಾಮಾಗಿ ಹತ್ಬೋದು. ಪ್ರೇಮ ಪಕ್ಷಿಗಳಿಗಂತೂ ಸೂಪರ್ ಆಫರು. ಅವ್ರನ್ನ ಕೈಯಲ್ಲಿ ಹಿಡ್ಕೊಂಡು ಕೆಳಗಿಂದ ಮೇಲೆ ಹತ್ಕೊಂಡು ಹೋಗ್ಬೋದು, ಮೇಲಿಂದ ಕೆಳಗೆ ಎತ್ಕೊಂಡ್ಬರ್ಬೋದು. ಇವ್ರಿಗೆ ತುಂಬ ಗೇಟೆಡ್ ಕಂಪ್ನಿ ಅನುಕೂಲ ಆಗಿರುತ್ತೆ. ಈ ಸೆಕ್ಯೂರಿಟಿ ಎಲ್ಲ ಇಟ್ಟಿರ್ತೀವಿ ಅಂತಾರೆ, ತುಂಬ ಚೆನ್ನಾಗಿ ಇಟ್ಟಿರ್ತಾರೆ ಸೆಕ್ಯೂರಿಟಿ. ಯಾರು ಮಿಸ್ ಮಾಡ್ಕೊಳ್ಳದೆ ಗೇಟ್ ಹತ್ರನೇ ಸೆಕ್ಯೂರಿಟಿ ಇರ್ತಾರೆ. ಆ ಸೆಕ್ಯೂರಿಟಿಗೆ ಇಷ್ಟು ಅಮೌಂಟು ಅಂತ ಈಸ್ಕೊತಾರೆ. ನಾವು ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಕೊಡಲ್ಲ. ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ತಿಂದಿರೋ ಕವರ್ಗಳು, ತಿಂದಿರೋ ಪೇಪರ್ಗಳನ್ನೆಲ್ಲ ಅಲ್ಲೇ ರೋಡಲ್ಲಿ ಫ್ಲ್ಯಾಟ್ಗಳ ಹತ್ರ ಅಲ್ಲೇ ಹಾಕಿರ್ತಾರೆ. ಅವ್ರಿಗೆಲ್ಲ ಡಸ್ಟ್ಬಿನ್ ಅವಶ್ಯಕತೆನೇ ಇಲ್ಲ. ಈ ಥರ ಯೂಸ್ ಮಾಡ್ಕೊಬೋದು.